ನಾಯಕನಹಟ್ಟಿಯಲ್ಲಿ ನಡೆದ ಘಟನೆ. ರೇಖಲಗೇರೆ ಲಂಬಾಣಿ ಹಟ್ಟಿಯಲ್ಲಿ ವಿಷಪೂರಿತ ನೀರು ಕುಡಿದ ಪರಿಣಾಮ ಸ್ಥಳದಲ್ಲೇ 3 ಕುರಿ ಹಾಗೂ 1 ಮೇಕೆ ಮೃತಪಟ್ಟ ಘಟನೆ ನಡೆದಿದೆ. ಪೂಜಾರಿ ಡಾಕ್ಯನಾಯಕ್ ಅವರ ಜಮೀನಿನಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು, ಕುರಿ ಕಾಯುವವರಾದ ಆಶಾಬಾಯಿ ಹಾಗೂ ತಿಪ್ಪೇಸ್ವಾಮಿ ಅವರೂ ಸಹ ವಿಷಪೂರಿತ ನೀರು ಸೇವಿಸಿ ಸ್ಥಳದಲ್ಲೇ ಅಸ್ವಸ್ಥಗೊಂಡಿದ್ದಾರೆ. ತಕ್ಷಣವೇ ಅವರನ್ನು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಪಶುವೈದ್ಯಾಧಿಕಾರಿ ವಿಜಯಕುಮಾರ್ ಅವರು ಮೃತಪಟ್ಟ ಕುರಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಸರ್ಕಾರದ ನಿಯಮಾನುಸಾರ ಪ್ರತಿ ಕುರಿಗೆ 7,500 ರೂಪಾಯಿಗಳು ಪರಿಹಾರ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇದಲ್ಲದೆ ಸುಮಾರು 40ಕ್ಕೂ ಹೆಚ್ಚು ಕುರಿಗಳು ಅಸ್ವಸ್ಥಗೊಂಡಿದ್ದರೂ ಪಶುವೈದ್ಯರಿಂದ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಿದ ಪರಿಣಾಮ ಪ್ರಾಣಾಪಾಯದಿಂದ ಪಾರಾಗಿವೆ. ಮೃತಪಟ್ಟ ಕುರಿಗಳ ಮಾಲೀಕರಾದ ಸುಮಂತ್ ನಾಯಕ್ ಅವರು ಹಠಾತ್ ಸಂಭವಿಸಿದ ಈ ಘಟನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದು ಆರ್ಥಿಕ ನಷ್ಟದಿಂದ ಕಂಗಾಲಾಗಿದ್ದಾರೆ. ಘಟನೆಯ ಕುರಿತು ಸಂಬಂಧಿತ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದು, ನೀರು ವಿಷಪೂರಿತವಾಗಿರುವ ಕಾರಣವನ್ನು ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲಾಗಿದೆ. ಪೂಜಾರಿ ಒಂದು ಕುರಿ ಬಿಟ್ಕೊಂಡಿದ್ವಿ ಸರ್. ನೀರಿಗೆ ಈ ಥರ ಮೆಡಿಸಿನ್ ಹಾಕಿದಾರಂತ ನಮಗೆ ಗೊತ್ತಾಗಲಿಲ್ಲ ಸರ್. ಬಂದು ಈ ಥರ ಪ್ರಾಬ್ಲಮ್ ಆಗುತ್ತೆ, 30-40 ಕುರಿಗಳಿಗೆ ಈ ಥರ ಸಮಸ್ಯೆ ಆಗುತ್ತೆ. ದಯವಿಟ್ಟು ನಮಗೆ ಸಹಕಾರ ಮಾಡ್ರಿ ಸರ್, ಸರ್ಕಾರದಿಂದ. ಬಂದು ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ರು ಅಂತ ಫೋನ್ ಮಾಡಿದ್ದೆ ಸರ್, ಹಾಸ್ಪಿಟಲ್ ಇನ್ಫಾರ್ಮೇಶನ್ ಮಾಡಿದ್ವಿ ಸರ್. ಅವ್ರು ಬಂದೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಅವರಿಗೂ ಧನ್ಯವಾದಗಳು. ಓಪನ್ ಮಾಡಿ ನಮ್ಮೂರು ಹಿಂದೆ ಅವರು ಹೊಲ ಪೂಜಾರಿ ಮುಂದೆನೆ ವರದಿ ಪ್ರೇಮ್. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್ ಧನ್ಯವಾದಗಳು.